ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕೆಲವೊಂದು ಸಲ ನಮ್ಮ ಜೀವಮಾನದಲ್ಲಿ ಕೂಡ ಅಷ್ಟೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಷ್ಟೇ, ಕೆಲವೊಂದು ನಾವು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತೀವಿ. ಆ ತಪ್ಪು ನಮ್ಮದಲ್ಲ, ಅದನ್ನು ಸಾಬೀತುಪಡಿಸಲು ಕೂಡ ಆಗಲ್ಲ. ಆದರೂ ಸಹಿತ ಅದಕ್ಕೆ ಸಂಬಂಧಪಟ್ಟಂತೆ ತಾತ್ಸಾರ ಭಾವನೆ ಆಗಿರ್ಬೋದು, ಮನೆಯವರಿಂದ ದೂರ ಆಗುವಂಥದ್ದು, ಸಂಬಂಧಗಳಿಂದ ದೂರ ಆಗುವಂಥದ್ದು, ಸಮಾಜದಿಂದ ದೂರ ಆಗುವಂಥದ್ದು ಇತ್ಯಾದಿಗಳು ನಡೀತವೆ. ಈ ತಪ್ಪೇ ನಾನು ಮಾಡಿಲ್ಲ ಸರ್, ಆದರೂ ಸಹಿತ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ಇದಕ್ಕೇನಾದ್ರು ಪರಿಹಾರ ಇದೆಯಾ? ಕೆಲವೊಂದು ಸಲ ಬಂದ್ಬಿಟ್ಟು ಕೆಲವರು ತಪ್ಪೇ ಮಾಡಿರಲ್ಲ, ಆದರೂ ಸಹಿತ ಇವತ್ತಿಗೂ ಕೂಡ ಕಾರಾಗೃಹದಲ್ಲಿರ್ಬೋದು. ಆಯಿತಾ? ಅವರಿಗೋಸ್ಕರ ಅವರ ಮನೆಯವರು ಈ ಪರಿಹಾರವನ್ನು ಮಾಡಿ, ಅಥವಾ ನಾವು ಹೊರಗಡೆ ಇದ್ದೀವಿ ಸರ್, ಆದರೆ ಒಂದು ತಪ್ಪನ್ನು ನಾನು ಮಾಡಿಲ್ಲ, ಇವತ್ತಿಗೂ ಕೂಡ ಆ ಕಳಂಕ ನನ್ನ ತಲೆ ಮೇಲಿದೆ, ನಾನು ಅದನ್ನು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಸಾಬೀತು ಮಾಡೋಕ್ಕಾಗ್ತಾ ಇಲ್ಲ, ಆದರೆ ಆ ಕಳಂಕ ನನ್ನ ಮೇಲಿದೆ, ನಿಜವಾಗ್ಲೂ ಆ ತಪ್ಪನ್ನು ನಾನು ಮಾಡಿಲ್ಲ ಅನ್ನೋರಿಗಾಗಿ ಇವತ್ತಿನ ಒಂದು ಪರಿಹಾರ. ಇದಕ್ಕೂ ಕೂಡ ನಕ್ಷತ್ರವನ್ನು ನೋಡ್ಕೋಬೇಕಂದ್ರೆ ಖಂಡಿತವಾಗ್ಲೂ ನಕ್ಷತ್ರವನ್ನು ನೋಡ್ಕೊಳ್ಳಿ. ಶ್ರವಣ ಅನ್ನುವಂಥ ನಕ್ಷತ್ರ, ಶ್ರವಣ ಅನ್ನುವಂಥ ನಕ್ಷತ್ರ ಯಾವ ವಾರವಾದರೂ ಬರಲಿ. ಆಯಿತಾ? ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಗಣಪತಿ ದೇವಸ್ಥಾನ ಇರಲಿ, ಶಿವನ ದೇವಸ್ಥಾನ ಇರಲಿ, ಪಾರ್ವತಿ ದೇವಸ್ಥಾನ ಇರಲಿ, ವಿಷ್ಣುವಿನ ದೇವಸ್ಥಾನ ಇರಲಿ, ಯಾವುದೇ ದೇವಸ್ಥಾನವಿರಲಿ, ಅಲ್ಲಿಗೆ ಹೋಗಿ ಆ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ ಸಾಕು. ಪ್ರತಿ ಶ್ರವಣ ನಕ್ಷತ್ರ ಬಂದಂಥ ದಿನದಲ್ಲಿ ಹೋಗಿ ಈ ಅರ್ಚನೆಯನ್ನು ಮಾಡಿಸ್ತಾ ಬನ್ನಿ. ಬರೀ ತಿಂಗಳಿಗೆ ಒಂದು ಸಲ, 27 ದಿನಕ್ಕೊಂದು ಸಲ ಬಂದು ನಕ್ಷತ್ರ ಬರ್ತಾ ಇರ್ತದೆ. ಸೊ ಆ 27 ದಿನಕ್ಕೊಂದು ಸಲ ತಾವು ಅರ್ಚನೆಯನ್ನು ಮಾಡಿಸ್ತಾ ಬನ್ನಿ. ಮಾಡದ ತಪ್ಪಿಗೆ ಶಿಕ್ಷೆಯನ್ನು ನಿಜವಾಗ್ಲೂ ನೀವು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಅದು ಎಲ್ಲರಿಗೂ ತಿಳಿತದೆ. ಈ ತಪ್ಪನ್ನು ನೀವು ಮಾಡಿಲ್ಲ ಅನ್ನುವಂಥದ್ದು ಸಾಬೀತು ತಾನಾಗೇ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬರೀ ಒಂದು ಪರಿಹಾರ, ಪುಟ್ಟ ಪರಿಹಾರ ನೋಡೋದಕ್ಕೆ. ಆದರೆ ಇದನ್ನು ಮಾಡಿ ಸರ್, ಅವ್ರಿಗೆ ಬದಲಾಗಿ ನಾವು ಯಾರಾದರೂ ಮಾಡಿಸ್ಬೋದಾ ಅವ್ರ ಹೆಸರಿನಲ್ಲಿ ಅಂದರೆ ಖಂಡಿತ ಮಾಡಿಸ್ಬೋದು. ಬೇರೆಯವರ ಹೆಸರಿನಲ್ಲಿ ಕೂಡ ನೀವುಗಳು ಹೋಗಿ ಅರ್ಚನೆ ಇತ್ಯಾದಿಗಳನ್ನ ಮಾಡಿ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದರೂ ಕೂಡ ಆ ವ್ಯಕ್ತಿ ಆ ಒಂದು ಮಾಡದಿರುವಂಥ ತಪ್ಪಿಗೆ ಯಾವ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೋ ಅದರಿಂದ ಹೊರಗಡೆ ಬರ್ತಾರೆ. ಇದೊಂದು ಫಲಕಾರಿಯಾಗುವಂಥ, ತುಂಬ ಶೀಘ್ರವಾಗಿ ಚಮತ್ಕಾರಿಕ ರೀತಿಯಲ್ಲಿ ಫಲವನ್ನು ತೋರಿಸುವಂಥ ಒಂದು ಪ್ರಯೋಗ ಇದಾಗಿದೆ. ಸಾಧ್ಯವಾದರೆ ಇದನ್ನು ಭಾಳಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಶೇರ್ ನಿಜವಾಗಲೂ ಇದರ ಒಂದು ಅವಶ್ಯಕತೆ ಇರುವಂಥ ವ್ಯಕ್ತಿ ತನಕ ಕೂಡ ತಲುಪಬಹುದು. ಅರ್ಥ ಆಯ್ತಲ್ವಾ? ಸೊ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್, ಅದ್ರ ಜೊತೆಗೆ ಕಮೆಂಟಲ್ಲಿ ಬಂದ್ಬಿಟ್ಟು ವಿಡಿಯೋಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದರೆ ಮಾತ್ರ ಹಾಕಿ. ಇಲ್ಲ ಸರ್, ನಮಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಿದೆ ನಿಮ್ಮ ಹತ್ರ ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮ ಕಚೇರಿಯ ಸಂಖ್ಯೆಗೆ ತಾವುಗಳು ವಾಟ್ಸಪ್ ಮಾಡಿದ್ರೂ ಸಾಕು. ನನಗೆ ಕಾಲ್ ಮಾಡಿ ಎಲ್ಲ ಮಾತಾಡೋಕ್ಕಾಗಲ್ಲ ಅಂತ ಹೇಳಿದವರು ಪರವಾಗಿಲ್ಲ, ತಾವು ವಾಟ್ಸಪ್ ಮಾಡಿ ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ. ಇಷ್ಟೇ. ಇದನ್ನು ನೀವು ಒಂದು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು, ಆ ಡೀಟೇಲ್ ನಿಮಗೆ ಬಂದು ತಲುಪುತ್ತೆ. ಅದಾದ ಮೇಲೆ ಮುಂದುವರಿಬೇಕೋ ಬೇಡವೋ ಅನ್ನೋದು ನೀವೇ ತಿಳ್ಕೊಳ್ಳಿ. ಸರಿನಾ? ಇದಕ್ಕೆ ನೀವು ಈಗ ನಾನು ಕೊಟ್ಟಂಥ ಪರಿಹಾರಗಳಿಗೆ ಬರೀ ನಿಮ್ಮ ಹತ್ರ ಕ್ಯಾಲೆಂಡರ್ ಇದ್ದರೆ ಸಾಕು, ಅಥವಾ ಪಂಚಾಂಗ ಇದ್ದರೆ ಸಾಕು, ಇವತ್ತಿನ ನಕ್ಷತ್ರ ಯಾವುದು ಅಂತ ತಿಳಿಯುವಂಥ ಒಂದು ಆ್ಯಪ್ ಇದ್ದರೂ ಸಾಕು. ಅರ್ಥ ಆಯ್ತಲ್ವಾ? ಇದನ್ನು ಯಾರು ಬೇಕಾದ್ರೂ ಪರಿಹಾರವನ್ನು ಮಾಡ್ಬೋದು. ಅಂದರೆ ಯಾವುದೇ ಜನಾಂಗದವರು ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡ್ಬೋದು. ಒಟ್ಟಿನಲ್ಲಿ ಫಲಕಾರಿಯಾಗಿ ಪರಿಹಾರದಿಂದ ಪ್ರಯೋಜನ ಆದರೆ ಬಹಳ ಒಳ್ಳೆಯದು. ಎಲ್ರಿಗೂ ಒಳ್ಳೆಯದಾಗಲಿ.